15ರಿಂದ 20ವರೆಗೂ ಸುಮಾರು 5,600 700 ಅಂಡರ್ 6,000 ಮೋರ್ ದೆನ್ 5,500. ಬಟ್ ಇದೇನು ಗೊತ್ತಾ, ಹಿಂದೆ ಯಾರು ಕೂಡ ಇದ್ರ ಬಗ್ಗೆ ಗಮನ ತಗೊಂಡಿರಲಿಲ್ಲ. ಯಾವುದೇ ಸರ್ಕಾರದವರಾಗಲಿ ಯಾರು ಮಾಡಿರಲಿಲ್ಲ. ಇವನ್ ನೋಡಿ KPS ಕೂಡ ಯು ಶುಡ್ ಬಿ ವೆರಿ ವೆರಿ ಹ್ಯಾಪಿ. 18ರಿಂದ ಇವತ್ತುವರೆಗೂ ಬರೀ 307 ಇದ್ದಿದ್ದು, ಅದರೊಳಗೆ ಒಂದು 15-20 ವರ್ಷಿದ್ದಾವೆ. ಅದನ್ನು ಕೂಡ ಮೇಲ್ದರ್ಜೆಗೆ ತರೋದಕ್ಕೆ ನಾನಾಗಲೇ ಇಲಾಖೆಯವ್ರಿಗೆ ಮಾತಾಡಿದ್ದೀನಿ. ಯಾಕೆಂದರೆ KPS ಮಾಡಲ್ ಹಾಳಾಗೋದೇನು ಅಂದರೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯಿಂದ. ಆ ವ್ಯವಸ್ಥೆಗೆ ಒಂದು ಸಿಸ್ಟಮ್ ಕೊಡಬೇಕು, ಈ ಥರ ನೀವು ರನ್ ಮಾಡಬೇಕಂತ. ಅದು ನಾಳೆ ಬ್ಯಾಡ್ ಎಕ್ಸಾಂಪಲ್ ಆಗಬಾರ್ದು. ಎಲ್ಲರೂ ಕೂಡ KPS ಅಂದಾಗ ಈಗ ಎಲ್ಲದಕ್ಕೂ ಕೂಡ ಒಂದು ಸಿಸ್ಟಮ್ ಮಾಡಿದ್ದೀವಿ. ಬರೀ ಒಂದೇ ವರ್ಷದೊಳಗೆ ಒಂದೇ ಘೋಷಣೆಯಲ್ಲಿ 500 ಘೋಷಣೆ ಆಗಿದ್ರು ಕೂಡ ಬಜೆಟಲ್ಲಿ ವಿ ಹ್ಯಾವ್ ಬಾಟ್ 800. ಈ ಮೈನಿಂಗ್ ಏರಿಯಾಗೆ ಅವ್ರದ್ದೊಂದು 100 ಮೈನಿಂಗ್ ಏರಿಯಾದ ದುಡ್ಡಿದೆ, ಪ್ಲಸ್ ಕಲ್ಯಾಣ ಕರ್ನಾಟಕ ಭಾಗದ್ದು 200, ಪ್ಲಸ್ ನಮ್ಮದು 500 ಬಜೆಟಲ್ಲಿ ಅನೌನ್ಸ್, ಟೋಟಲಿ 800. ಐ ಥಿಂಕ್ ಫ್ಯೂಚರ್ ಈಸ್ ಅದು. ಆಮೇಲೆ ವ್ಯವಸ್ಥೆ ತುಂಬ ಚೆನ್ನಾಗಿದೆ. LKG ಇಂದ 12ನೇ ಕ್ಲಾಸ್ವರೆಗೂ ಒಂದೇ ಕಡೆಗೆ ಮಕ್ಕಳು ಓದಬೇಕಾದ್ರೆ ಗ್ರಾಮೀಣ ಭಾಗದಲ್ಲಿ ಕನ್ನಡ ಭಾಷೆ ಮಾಧ್ಯಮ ಬೇರೆದು ಕೂಡ ಅವ್ರು ಯಾವ್ದು ಬೇಕಾದ್ರೆ ತಗೊಳ್ಬೋದು. 5ನೇ ಕ್ಲಾಸ್ ಆದ ತಕ್ಷಣ ಅವ್ರು ಚೂಸ್ ಮಾಡ್ಬೋದು. ಟೀಚರ್ಸು, ಪೇರೆಂಟ್ಸು, ಮಕ್ಕಳು ಸೇರಿ ನಾನು ಈ ಮೀಡಿಯಮಿಗೆ ಹೋಗ್ಬೇಕಾ ಈ ಮೀಡಿಯಮಿಗೆ ಹೋಗ್ಬೇಕಾ ಅವರೇ ಚೂಸ್ ಮಾಡ್ಬೋದು. ಬೈಲಿಂಗ್ವಲ್ ಇರುತ್ತೆ, ಅವ್ರು ಯಾವ್ದು ಬೇಕಾದ್ರೆ ಚೂಸ್ ಮಾಡ್ಬೋದು. ಸೊ ಅನುಕೂಲನ ನಾವು ಕೊಡಲಿಲ್ಲ ಅಂದರೆ ಯಾಕೆ ಮಕ್ಕಳು ಸರ್ಕಾರಿ ಶಾಲೆಗೆ ಬರಲ್ಲ ಅಂದರೆ ಫೆಸಿಲಿಟಿ ಇರಲಿಲ್ಲ. LKG UKG ಇರಲಿಲ್ಲ. ಈಗ LKG UKG ಎಲ್ಲ ಕಡೆನೂ ಫುಲ್ಲು 5,000 ಕೂಡ ಇದರೊಳಗೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ವಿ ನಾವು. ಬೈಲಿಂಗ್ವಲ್ ಇರಲಿಲ್ಲ, ಮಕ್ಕಳು ಬರ್ತಾ ಇರಲಿಲ್ಲ. ಆ ಫೆಸಿಲಿಟಿ ಬೈಲಿಂಗು ಕೊಟ್ಟ ತಕ್ಷಣ ನಾವು ಕನ್ನಡನ ಭಾಳ ಎತ್ತಿ ಹಿಡಿಬೇಕಾಗುತ್ತೆ. ಫಸ್ಟ್ ಲ್ಯಾಂಗ್ವೇಜಲ್ಲಿ ನಾನು ನಮ್ಮ ಇಲ್ಲ ತಗೊಳ್ತಾ ಇದ್ದಾರೆ, ಅಲ್ಲೇ SDMC ಅವ್ರಿಗೆ ಬಿಟ್ಟು ಬಿಡ್ತಾ ಇದ್ವಿ. ಅದೇ ಮಾನದಂಡ ಮಕ್ಕಳಿಗೆ ಹೆಂಗೆ ಇಡ್ತೀರಾ ನೀವು ಹೇಳಿ? ಅವ್ರಿಗೇನು ಎಕ್ಸಾಮ್ ಮಾಡೋಕ್ಕಾಗುತ್ತೆ? ತುಂಬ ಚೆನ್ನಾಗಿದೆ. ಅದೇ ನಮಗೆ 1ನೇ ಕ್ಲಾಸಿಗೆ ಮಕ್ಕಳು ಯಾಕೆ ಬರ್ತಾ ಇರಲಿಲ್ಲ ಅಂದರೆ ಅಲ್ಲಿ ಪ್ರೈವೇಟ್ LKG UKGಗೆ ಹೋಗ್ಬಿಡೋರು. ಬಿಕಾಸ್ ಸರ್ಕಾರಿ ಶಾಲೆಯಲ್ಲಿ LKG UKG ಇಲ್ಲ. ಈಗ ಅಂಗನವಾಡಿಯವರು ಕೂಡ LKG UKG ಮಾಡ್ತಾ ಇದ್ದಾರೆ, ಅವರು ಕೂಡ ನಮ್ಮ ಶಾಲೆಗೆ ಬರ್ತಾರೆ. ಸೊ ಅಂಗನವಾಡಿಯವರು ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಅವರು ಮಾಡ್ಕೋಬೋದು ಸ್ಟ್ಯಾಂಡ್ ಅಲೋನು. ನಮ್ಮ ಶಾಲೆಗಳಲ್ಲಿ KPS ಶಾಲೆಗಳಲ್ಲೆಲ್ಲ LKG UKG ಮತ್ತು ಎಲ್ಲೆಲ್ಲಿ ದೊಡ್ಡ ದೊಡ್ಡ ಸಂಖ್ಯೆ ಇರ್ತಕ್ಕಂಥದ್ದು ಕೂಡ ಅಲ್ಲಿ ನಾವು ಮಾಡ್ತಕ್ಕಂಥ ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾಡಿಬಿಟ್ಟೆ. ಸೊ ಬೇಸಿಕಲಿ ಹೈಸ್ಕೂಲ್ ಕಮ್ಮಿ ಇದ್ದು, ಈ ಸತಿ ಹೈಸ್ಕೂಲ್ನು ಜಾಸ್ತಿ ಮಾಡಿದ್ದೀವಿ. PUCದು ಈಗ ಫೈನಾನ್ಸಲ್ಲಿದೆ, ಅವರು ಕೂಡ ಕ್ಲಿಯರ್ ಕೊಡ್ತಾರೆ. ಇವೆಲ್ಲ ಶಾರ್ಟೇಜ್ ಇತ್ತು. ಸ್ವಲ್ಪ PUCನ ಒಳ್ಳೆ ಹಂತಕ್ಕೆ ತರಬೇಕು ಅಂಥೇಳಿ ನಾವು ಹೆಚ್ಚು ಒತ್ತನ್ನು ಕೊಡ್ತೇವೆ. ಸ್ಕೂಲ್ವರೆಗೂ ಚೆನ್ನಾಗಿ ಒಂದು ಪ್ಯಾಕೇಜಲ್ಲಿ ಚೆನ್ನಾಗಿ ಒಂದು ಸ್ಟ್ರೀಮ್ ಲೈನ್ ಆಯಿತು. ಈಗ ಮೊನ್ನೆ ಒಳ್ಳೆ ಪ್ರೋಗ್ರಾಮ್ನ ಈಗ ಅದಕ್ಕೆ 14ನೇ ತಾರೀಕು ಚಿಲ್ಡ್ರನ್ಸ್ ಡೇ ಮಾನ್ಯ ಮುಖ್ಯಮಂತ್ರಿಗಳು ಕೆಲವು ಘೋಷಣೆಯನ್ನು ಟು ಅಟ್ರಾಕ್ಟ್ ಏನಿಲ್ಲ ಸಿಂಪಲ್ ಘೋಷಣೆಗಳು ಮಕ್ಕಳಿಗೆ ಅನುಕೂಲ ಆಗಬೇಕು, ಬಡ ಮಕ್ಕಳಿಗೆ ಅನುಕೂಲ ಆಗಬೇಕು. ಅವರು ಸಾಲ ಮಾಡಿ ಬೇರೆ ಕಡೆ ಹೋಗಿ ಬರದೇ ಇರತಕ್ಕಂಥ ರೀತಿಯಲ್ಲಿ ಅಲ್ಲೇ ಅವರಿಗೆ ಫೆಸಿಲಿಟಿ ಕೊಡಬೇಕು ಅಂಥೇಳಿ ನಮ್ಮ ಚಿಂತನೆ. ಮಕ್ಕಳು ಯಾಕೆ ಬೇರೆ ಕಡೆ ಹೋಗ್ತಾರೆ? 2, ನಮ್ಮ ಹತ್ರ ಫೆಸಿಲಿಟಿ ಇಲ್ಲ. ಇಲ್ಲಿ ಮಕ್ಕಳಿಗೆ ಓದಿಸ್ಲೇಬೇಕು ಅಂತ ಸಾಲ ಮಾಡಿ ಮಂಗಳೂರು, ಬೆಂಗಳೂರು ಬೇರೆ ಬೇರೆ ಕಡೆ ಕಳಿಸ್ತಾರೆ, ಇಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಿಗೆ ಕಳಿಸ್ತಾರೆ. ಕರೆಕ್ಟಾ? ಯಾಕೆ ಹಾಸ್ಟೆಲ್ಸಲ್ಲಿ ತುಂಬ ಡಿಮ್ಯಾಂಡ್ ಅಂದರೆ ಬಿಕಾಸ್ ಸರ್ಕಾರಿ ಶಾಲೆ ಇರ್ಬೋದು, ಪ್ರೈವೇಟ್ ಶಾಲೆಗೆ ಹೋಗ್ತಾರೆ, ಕೆಲಸ ಸಿಗುತ್ತೆ, ಇಲ್ಲ ಅಡ್ಮಿಷನ್ ಸಿಗುತ್ತೆ, ಅಲ್ಲಿ ಹಾಸ್ಟೆಲ್ಸ್ ಕಮ್ಮಿ. ಈಗ ನನ್ನ ಐ ಥಿಂಕ್ 3rd ಬಿಗ್ಗೆಸ್ಟ್ KPS ಶಾಲೆ ಇರೋದೇ ಈ ರಾಜ್ಯದಲ್ಲಿ ಆನ್ವಟ್ಟಿಯಲ್ಲಿ. ನನಗೆ ಆಗ್ತಾನೇ ಇಲ್ಲ. ವಿ ಆರ್ ಕೇಟ್ರಿಂಗ್ ಅಬೌಟ್ 13 ತಾಲೂಕ್ಸ್, 13 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯವರು ನನ್ನ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತಾರೆ. ನಾವು ಯಾರಿಗೂ ನಿರಾಕರಣೆ ಮಾಡಿಲ್ಲ. ಈಗ ಮೊನ್ನೆ ಹೋಗಿ ಸುಮಾರು 5 ಕೋಟಿನೋ 6 ಕೋಟಿನೋ ಎಲ್ಲ ಕಾಲೇಜು PUC ಎಲ್ಲರಿಗೂ ಕೂಡ ಹೋಗಿ ಗುರ್ಲಿ ಪೂಜೆ ಮಾಡಿ, ಯಾಕೆ ನಾವು ಫೆಸಿಲಿಟೇಟ್ ಮಾಡಬೇಕು. ಮಕ್ಕಳು ಬೇರೆ ಕಡೆಯಿಂದ ಬರ್ತಾರೆ, ನಮ್ಮ ತಾಲೂಕವ್ರಿಗೂ ಕೊಡಬೇಕು, ಬೇರೆ ತಾಲೂಕವರು ಅವ್ರ ಮಕ್ಕಳೇ ಅಲ್ಲ ಇದೆಲ್ಲ. ಬಟ್ ಒಂದೇನೆಂದರೆ ಸರ್ಕಾರಿ ಶಾಲೆಗೆ ಡಿಮ್ಯಾಂಡ್ ಬರೋದ್ರಿಂದ ಅದನ್ನು ಹುಷಾರಾಗಿ ನಾವು ತಗೊಂಡು ಹೋಗಬೇಕಾಗುತ್ತೆ. ಕಲಿಕೆಗೂ ಅಷ್ಟೇ ಒತ್ತನ್ನು ಕೊಡಬೇಕಾಗುತ್ತೆ. ಸ್ಪೆಷಲೈಸ್ಡ್ ಫೆಸಿಲಿಟೀಸ್, ಸಂಗೀತ, ಕ್ರಾಫ್ಟು ಎಲ್ಲದೂ ಕೂಡ KPS ಅಲ್ಲಿ ಇರೋದ್ರಿಂದ ಮಕ್ಕಳಿಗೆ ಆ ಕಡೆ ಅಟ್ರಾಕ್ಷನ್ ಇರ್ತದೆ ಅಂತ ಹೇಳಿ ನಮ್ಮ ಅದು ನಿರ್ವಹಣೆ ನಮಗೆ ಕೊಡಬೇಕು. ಈಗ BBMP ಅವರು ಅದು BBMPಗೆ ಕನೆಕ್ಷನ್ ಇರೋದ್ರಿಂದ ಅದು ಅವರು ನೋಡ್ತಾರೆ. ಯಾಕೆಂದ್ರೆ BBMP